ಜೆಂಟ್ಲ್ಮನ್. ನಾನೇ ಅಂತ ಮೆರೆದವರಲ್ಲ, ಮಹಾರಾಜರಲ್ಲ, ಸಾಮ್ರಾಜ್ಯಗಳನ್ನ ಕಟ್ಕೊಂಡರಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಇಲ್ಲಿ ಯಾವತ್ತೂ ಕೂಡ ಗೆಲ್ಲೋದು ನ್ಯಾಯ, ನೀತಿ, ಧರ್ಮ, ಮಾತು. ಫೋಕಸ್ ಟಿವಿಯ ನೈಜ ವರದಿಗೆ ಈಗ ಒಂದು ದೊಡ್ಡ ಗೆಲುವು ಸಿಕ್ಕಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕರ್ಮಕಾಂಡವನ್ನ ನಿಮ್ಮೆದುರು ವಿಸ್ತೃತವಾಗಿ ಬಿಚ್ಚಿಟ್ಟಿತ್ತು ಫೋಕಸ್ ಟಿವಿ. ಅಕ್ರಮಗಳನ್ನ ಬಯಲಿಗೆಳೆದಿತ್ತು ಫೋಕಸ್ ಟಿವಿ. ಜಯಶೀಲ್ ಶೆಟ್ಟಿ ಅನ್ನುವ ಕಾಂಟ್ರಾಕ್ಟರ್ಗೆ 120 ಕೋಟಿ ರೂಪಾಯಿ ಸಾಲವನ್ನ ಕೊಟ್ಟ ಡಿಸಿಸಿ ಬ್ಯಾಂಕ್ ಯಾವ ಆಧಾರದಲ್ಲಿ ಕೊಡ್ತು ಅಂತ ಪ್ರಶ್ನೆ ಮಾಡಿತ್ತು ಫೋಕಸ್ ಟಿವಿ. ಈಗ ಎಲ್ಲದಕ್ಕೂ ಜಯ ಸಿಕ್ಕಿದೆ. ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ಬೆಳಗಾವಿಯಲ್ಲಿ ಮಾಡ್ತಾ ಇರುವಂತಹ ಅಕ್ರಮಗಳು ಒಂದೆರಡಲ್ಲ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳು ಸಿಕ್ಕಿವೆ. ಬೆಳಗಾವಿ ಜಿಲ್ಲೆಯ ಜನ ಡಿಸಿಸಿ ಬ್ಯಾಂಕ್ ನ ಕೇಳ್ತಿದ್ದಾರೆ, ನಮ್ಮ ಹಣ ಎಲ್ಲಿ ಹೋಗ್ತಾ ಇದೆ ಅಂತ. ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಅದರ ಮುಂದುವರಿದ ಭಾಗವನ್ನ, ಜಯಶೀಲ್ ಶೆಟ್ಟಿ ಕೊಟ್ಟಿರುವ 120 ಕೋಟಿಯ ಸಾಲದ ಹಿಂದಿನ ಮರ್ಮವನ್ನ ಇವತ್ತು ಬಿಚ್ಚಿಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ವೀಕ್ಷಕರೇ, ಸಾರ್ವಜನಿಕರ ಹಣ, ಜನರು ಎಫ್ಡಿ ಇಟ್ಟಿರುವಂತಹ ಹಣ, ಜನರು ಮಕ್ಕಳ ಮದುವೆಗೆ ಇಟ್ಟಂತಹ ಹಣ, ಜನರು ಮಕ್ಕಳ ಶಿಕ್ಷಣಕ್ಕೆ ಇಟ್ಟಂತಹ ಹಣ, ತಂದೆ ತಾಯಿಗಳಿಗೆ ಆಪರೇಷನ್ ಮಾಡಿಸಬೇಕು ಅಂತ ಇಟ್ಟಂತಹ ಹಣ, ಯಾವುದೋ ಕಷ್ಟ ಕಾಲದಲ್ಲಿ ಬರುತ್ತೆ ಅಂತ ಇಟ್ಟಂತಹ ಹಣ, ಆ ಹಣವನ್ನ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಯಾವ ರೀತಿ ಮೋಸ್ತಾ ಇದೆ ಅನ್ನೋದನ್ನ ವಿಸ್ತೃತವಾಗಿ ನಿಮ್ಮ ಎದುರಿಗೆ ಇಟ್ಟಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಘಟಪ್ರಭಾದ ಕಾಂಟ್ರಾಕ್ಟರ್ ಒಬ್ಬ ಜಯಶೀಲ್ ಶೆಟ್ಟಿ ಎಂಬ ಕುಂದಾಪುರದಿಂದ ಬಂದಂತ ದೊಡ್ಡ ಮನುಷ್ಯ, ಗೋಕಾಕ್ಗೆ ಲಾಟ್ರಿ ಹೊಡ್ಕೊಂಡು ಬಂದಂತ ದೊಡ್ಡ ಮನುಷ್ಯನಿಗೆ ಗೋಕಾಕ್ ಬಂದ್ಮೇಲೆ ಲಾಟ್ರಿ ಹೊಡಿ ಅಂತ ಜನರ ಸಂಪರ್ಕ ಆಯಿತು. ಆತ ಕೇವಲ 5,20,00,000 ಕೊಟ್ಟು 2022ರಲ್ಲಿ ಒಂದು ಜಮೀನನ್ನು ತಗೊಳ್ತಾನೆ. ಆ ಜಮೀನು ಕೂಡ ಸರ್ಕಾರದ್ದೇ. ಸರ್ಕಾರಕ್ಕೆ ಮುಂಡ ಮುಚ್ಚಿದ್ದು, ಸರ್ಕಾರದ ಜಮೀನನ್ನ ನುಂಗಿ ನೀರು ಕುಡಿದಿದ್ದು ಪ್ರಭಾವಿಗಳು, ಬೆಳಗಾವಿ ಜಿಲ್ಲೆಯ ಪ್ರಭಾವಿಗಳು. ಆ ಜಮೀನನ್ನ ಇವನ ಹೆಸರಿಗೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊತಾರೆ. 5,20,00,000 ಕೊಟ್ಟಿದ್ದೀನಿ. ಆ 5,20,00,000 ಕೊಟ್ಟಿರೋ ಜಮೀನನ್ನ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬ್ಯಾಂಕ್ 120 ಕೋಟಿ ಸಾಲ ಕೊಡುತ್ತಲ್ಲ. ವಾಹ್! ಯಾರು? ಜಯಶೀಲ್ ಶೆಟ್ಟಿ ಬ್ಯಾಂಕ್ ಸಿಇಒ ಇದಾರಲ್ಲ, ಅವರ ಅಳಿಯನ, ಅವರ ಮಾವನ ಮಗನ, ಬ್ಯಾಂಕಿನ MD ಇದಾರಲ್ಲ, ಅವ್ರಿಗೆ ಏನಾದ್ರು ಚಿಕ್ಕಪ್ಪನ ಮಗನ? ಜಯಶೀಲ್ ಶೆಟ್ಟಿಗೂ ಬ್ಯಾಂಕಿಗೂ ಏನ್ ಸಂಬಂಧ? ಅಥವಾ ಜೊಲ್ಲೆಯವರು ಹೀಗಾಗಿದ್ದಾರೆ, ಇದಕ್ಕಿಂತ ಮೊದಲಿನ ಅಧ್ಯಕ್ಷರು ಯಾರು? ಅವರಿಗೇನಾದ್ರೂ ನೆಂಟನ, ಬೀಗನ? ಅಥವಾ ಬೆಳಗಾವಿ ಜಿಲ್ಲೆಯ ಒಂದು ಪ್ರಭಾವಿಗಳು ಅಂತ ಯಾರಿದಾರಲ್ಲ, ಅವರ ಕುಮ್ಮಕ್ಕಿನಿಂದ ಪಡೆದಂತ ಸಾಲದ ಹಣ ಜಯಶೀಲ್ ಶೆಟ್ಟಿ ಬೇರೆ ಯಾರಿಗಾದ್ರೂ ಕೊಟ್ನ? ಈ ಜಯಶೀಲ್ ಶೆಟ್ಟಿಯನ್ನು ಈಗ ಕಾಪಾಡೋರು ಯಾರು? ಈಗ ಅವನ ಮೇಲೆ ಇಷ್ಟು ಆರೋಪಗಳು ಬಂತು. ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ, ಬಾಲಚಂದ್ರ ಜಾರಕಿಹೊಳಿ ಯಾಕೆ ಹೇಳ್ತಾರೋ ಗೊತ್ತಿಲ್ಲ, ಅವ್ರು ಯಾಕೆ ಆ ಪ್ರೆಸ್ ಮೀಟ್ ಅಲ್ಲಿ ಬಂದ್ರೋ ಗೊತ್ತಿಲ್ಲ, ಅವರಿಗೂ ಬ್ಯಾಂಕಿಗೂ ಏನ್ ಸಂಬಂಧನೋ ಗೊತ್ತಿಲ್ಲ, ಬ್ಯಾಂಕಿನ ದಾಖಲೆಗಳು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಹೇಗ್ ಸಿಕ್ಕುವ ಅದು ಗೊತ್ತಿಲ್ಲ. ಅಂತಹ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ, ಅವನ್ ಸಾಲ ತಗೊಂಡು ಹೋದಲ್ಲಿ ಬಂದಲ್ಲಿ ಅವ್ರ ನೆಂಟರು ಬೀಗರೆಲ್ಲ ಕೇಳ್ತಿದ್ದಾರೆ, ಏನು ನಿಂದೆಲ್ಲ ಟಿವಿಲಿ ಬರ್ತಾ ಇದೆ. ಹೌದು ಸ್ವಾಮಿ, ಮಾಡಬಾರ್ದನ್ನ ಮಾಡಿದ್ರೆ ಟಿವಿನಲ್ಲೂ ಬರುತ್ತೆ, ಪೇಪರ್ನಲ್ಲೂ ಬರುತ್ತೆ. ನಿಮಗೂ ಜಯಶೀಲ್ ಶೆಟ್ಟಿಗೂ ಏನ್ ಸಂಬಂಧ ಹಾಗಾದ್ರೆ? ಆಮೇಲೆ ಅವ್ರಿಗೆ ಹೇಳವ್ರೆ, ನಮಗೆ ಡಿಸಿಸಿ ಬ್ಯಾಂಕ್ ಮುಂದೆ ನಿಮ್ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳ್ತಾರತ್ತೆ, ಏನ್ ಮಾಡಿದೀನಿ ಅಲ್ಲಿ ಎಲ್ಲ ಹಿಂಗ್ ಟಿವಿಯಾಗ ಬರತೈತೆ ಅಂತ ಹೇಳಿ. ಅದಕ್ಕೆ ಅವ್ರು ನಿಮ್ ಫಸ್ಟ್ ಏರ್ ಅವರು ಕೇವಲ 5,20,00,000 ಕೊಟ್ಟು 2022ರಲ್ಲಿ ತೆಗೆದುಕೊಂಡಂತ ಭೂಮಿಗೆ ಅದು ಏನೇ ಮಾಡಿಸ್ತಾನೋ ಮತ್ತೊಂದು ಮಾಡಿಸ್ತಾನೆ. ಯಾಕಂದ್ರೆ ಅಧಿಕಾರ ನಿಮ್ ಕೈಲಿದೆ, ಜಿಲ್ಲಾಡಳಿತ ನಿಮ್ ಕೈಲಿದೆ, ಅಧಿಕಾರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ. ಎಲ್ಲರೂ ಇನ್ಚಾರ್ಜ್ ಆಗ ಕಸ್ಕೋತೀರಾ. ಅಲ್ಲಿ ಎಷ್ಟು ಜನ ಇನ್ಚಾರ್ಜ್ ಅಧಿಕಾರಿಗಳಿದ್ದಾರೆ ಸ್ವಾಮಿ ಬೆಳಗಾವಿಯಲ್ಲಿ? ಈ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಅಧಿಕಾರಿಗಳನ್ನ ಬೆಳಗಾವಿಗೆ ಹಾಕ್ಲಿಕ್ಕೆ ಏನ್ ಸಮಸ್ಯೆ ಇದೆ? ಯಾಕೆ ಹಾಕ್ತಾ ಇಲ್ಲ? ADLR ನೀವು ಹೇಳ್ದಂಗೆ ಕೇಳ್ತಾರೆ, DDLR ನೀವು ಹೇಳ್ದಂಗೆ ಕೇಳ್ತಾರೆ, ತಹಸೀಲ್ದಾರ್ ನೀವು ಹೇಳ್ದಂಗೆ ಕೇಳ್ತಾರೆ, AC ನೀವು ಹೇಳ್ದಂಗೆ ಕೇಳ್ತಾರೆ, DCO ನೀವು ಹೇಳ್ದಂಗೆ ಕೇಳ್ತಾರೆ. ಹಂಗಂತ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? 5,20,00,000 ಕೊಟ್ಟು ಖರೀದಿ ಮಾಡಿರೋ ಭೂಮಿಯನ್ನ ಒತ್ತೆ ಇಟ್ಕೊಂಡು ಈ ಬ್ಯಾಂಕ್ ನಮ್ಮ ಆಶಯ ಜನರ ದುಡ್ಡನ್ನು 120 ಕೋಟಿ ಸಾಲ ಕೊಟ್ಬಿಡ್ತಾರೆ. ಅವನ ಅದೃಷ್ಟ ನೋಡಿ. ರೈತರು 10 ಎಕರೆ ಒಯ್ದು ನಾನು ಕೊಡ್ತೀನಿ ಸ್ವಾಮಿ ಪ್ಲೆಡ್ಜು, ಮಗಳ ಮದುವೆ ಇಟ್ಕೊಂಡಿದ್ದೀನಿ, 5 ಲಕ್ಷ ಕೊಡಿ ಅಂದ್ರೆ
ಅಡ್ಡಾಡಿಸ್ಬಿಡ್ತಿರಲ್ಲ ಅವ್ರನ್ನ, ಅದನ್ನ ತಗೋಬ, ಇದನ್ನ ತಗೋಬ, ಆ ಡಾಕ್ಯುಮೆಂಟ್ ತಗೋಬ, ಈ ಡಾಕ್ಯುಮೆಂಟ್ ತಗೋಬ, ಅಲ್ಲಿ ಏನು ಓದಿ ತಗೋಬ, ಇಲ್ಲಿ ಏನು ಓದಿ ತಗೋಬ, ಸಿಬಿಲ್ ಅದು ಇದು ಹಾಳು ಮೂಳು ಅಂತ. ಇಂಥವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಮ್ಯಾನೇಜರ್ ಚೇಂಬರ್ ಅಲ್ಲಿ ಕೂರಿಸಿ ಚಾ ಕಾಫಿ ತರಿಸ್ಕೊಡಿಸಿ ಮಿರ್ಚಿ ಮಂಡಕ್ಕಿನ ತಿನ್ನಿಸಿ ಮೇಲಾಗಿ 120 ಕೋಟಿ ಸಾಲನೂ ಕೊಟ್ಟು ಕಳಿಸಿ ಯಾವ ತರ ದೊಡ್ಡ ಮನುಷ್ಯರು ಬರ್ಬೇಕಾಗಾದ್ರೆ ನಿಮ್ ಬ್ಯಾಂಕ್ಗೆ? ಈ ಟೋಪಿ ಹಾಕೋರು ಬಂದ್ರೆ ಈ ತರದ ಮರ್ಯಾದೆ ಕೊಡ್ತೀರ? ರೈತರು ಸ್ವಾಭಿಮಾನದಿಂದ ಬದುಕ್ತಾ ಇರೋನು ಅವನು ಬಂದ್ರೆ ಅಲ್ದಾಡಿಸ್ತೀವಿ. ಹೆಚ್ಚು ಕಮ್ಮಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಕ್ರಮಗಳು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಕೊಳ್ಳೆ ಹೊಡೆದಂತ ಹಣ ಲೆಕ್ಕ ಹಾಕಿದ್ರೆ ಏನಿದೆಯೋ ಲೆಕ್ಕಾಚಾರ ಗೊತ್ತಿಲ್ಲ. ಅದ್ ಲೆಕ್ಕ ಹಾಕೋರು ಯಾರು? ಆ ಬ್ಯಾಂಕ್ ನಲ್ಲಿ ಆಗಿರೋ ಹಗರಣಗಳನ್ನ ಹೊರಗೆಳೆದು ತೆಗೆಯೋರು ಯಾರು? ಜನರಿಗೆ ಅವರ ಹಣ ವಾಪಸ್ ಕೊಡಿಸೋ ಕೆಲಸವನ್ನ ಮಾಡೋರು ಯಾರು? ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಳನ್ನು ನೋಡ್ತಾ ಇದ್ದೀವಿ.